ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 149ನೇ ಅಧ್ಯಾಯ. The book of Psalms chapter 149. ಯಾವ ರೀತಿಯಾಗಿ ಹಿಂದಿನ ಕೀರ್ತನೆಗಳು ಅಂತ ಹೇಳಿದ ಮೇಲೆ 146, 147, 148 ಈ ಕೀರ್ತನೆಗಳಲ್ಲಿ ಯಾಹುವಿಗೆ ಸ್ತೋತ್ರ ಅಂತ ಸ್ಟಾರ್ಟ್ ಮಾಡಿ ಯಾಹುವಿಗೆ ಸ್ತೋತ್ರ ಅಂತ ಎಂಡ್ ಆಗ್ತಾ ಇದೆ. ಅದು ಪ್ರಾರಂಭವಾಗಿ ಮುಕ್ತಾಯವಾಗ್ತಾ ಇದೆ. ಇದಕ್ಕೆ ಒಂದು ಕಾರಣ ಇರ್ಬೋದು. ಯಾಕಂತೇಳಿದರೆ ಒಂದು ಸಾರಿ ಅಲ್ಲ, ಅದು ಪುನರಾವರ್ತಿಸಿ ರಿಪೀಟ್ ಆಗಿ ಬಂದಿದೆ. ನಾವು ಸ್ತೋತ್ರದಿಂದ ಪ್ರಾರಂಭ ಮಾಡಿ ಸ್ತೋತ್ರದಿಂದ ನಮ್ಮ ಪ್ರಾರ್ಥನೆ ಮುಕ್ತಾಯವಾಗಬೇಕು. ಹಾಗೆ ನಮ್ಮ ಪ್ರತಿ ಕಾರ್ಯಗಳು ಸ್ತೋತ್ರದೊಂದಿಗೆ ಪ್ರಾರಂಭವಾಗಿ ಸ್ತೋತ್ರದೊಂದಿಗೆ ಮುಕ್ತಾಯವಾಗಬೇಕು. ಯಾಕೆ ನಮ್ಮ ಜೀವನವೇ ಒಂದು ಸ್ತೋತ್ರ ಜೀವನವಾಗಿ ಇರಲಿ. ಸರಿ, ಕೀರ್ತನೆ 149ನೇ ಅಧ್ಯಾಯದ ಪ್ರಾರಂಭ ನಾವು ಮಾಡುವುದಕ್ಕೆ ಮುಂಚಿತವಾಗಿ ಈ ಒಂದು ಕೀರ್ತನೆಯ ಮೇಲ್ಭಾಗದಲ್ಲಿ ಪ್ರಕಟಣೆ 19 ಅಂತ ಇಲ್ಲಿ ಬರೆದಿದೆ. ಆದ ಕಾರಣ ಅದನ್ನು ಕೂಡ ನಾವು ನೋಡುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಪ್ರಕಟಣೆ 19ರಲ್ಲಿ ಆ ಪ್ರಕಟಣೆ 19 ಅಂತ ಹೇಳಿದ ತಕ್ಷಣ ನಾನು ಅದಕ್ಕೆ ಕೊಡುವಂಥ ಒಂದು ಹೆಸರು ಏನಂದರೆ ಹೊಸ ಒಡಂಬಡಿಕೆಯ ಹಲ್ಲೆಲೂಯ ಅಂತ ಹೇಳ್ಬಿಟ್ಟು. ಅನೇಕ ವಿಷಯಗಳಿಗಾಗಿ ಹಲ್ಲೆಲೂಯ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಹೇಳಲಾಗಿತ್ತು. ಈ ದಿವಸಗಳಲ್ಲಿ ಕೂಡ ಅನೇಕರು ಅನೇಕ ಕಾರ್ಯಗಳಿಗಾಗಿ ಕಾರಣಗಳಿಗಾಗಿ ಹಲ್ಲೆಲೂಯ ಹೇಳ್ತಾರೆ. ಆದರೆ ಹೊಸ ಒಡಂಬಡಿಕೆ ಕೊಡುವಂಥ ಕಾರಣ, ಹಲ್ಲೆಲೂಯಕ್ಕೆ ಕಾರಣ ಬೇರೆ. ದ ನ್ಯೂ ಟೆಸ್ಟಮೆಂಟ್ ಗಿವ್ಸ್ ಎ ಡಿಫ್ರೆಂಟ್ ರೀಸನ್ ಆರ್ ರೀಸನ್ಸ್ ಫಾರ್ ಹಲ್ಲೆಲೂಯ. 19ನೇ ಅಧ್ಯಾಯ 1ನೇ ವಚನ, 3ನೇ ವಚನ, 19ನೇ ಅಧ್ಯಾಯ 4ನೇ ವಚನ, ಪ್ರಕಟಣೆ 19ನೇ ಅಧ್ಯಾಯ 6ನೇ ವಚನ. ಈ 4 ವಚನಗಳಲ್ಲಿ ಪ್ರಕಟಣೆ 19:1, 19:3, 19:4, 19:6 ಈ 4 ವಚನಗಳಲ್ಲಿ ಹಲ್ಲೆಲೂಯ ಎಂಬ ಪದ ಇರುವಂಥದ್ದನ್ನು ನೋಡ್ಬೋದು. ಇದು 2ನೇ ಸಾರಿ, 3ನೇ ಸಾರಿ, 4ನೇ ಸಾರಿ ಎಂಬುದಾಗಿ ಗಟ್ಟಿಯಾದ ಗುಡುಗಿನ ಶಬ್ದದಂತೆ ಈ ಹಲ್ಲೆಲೂಯ ಸ್ತೋತ್ರವನ್ನು ಅವರು ಮಾಡಿದರು. ಯಾಕೆ ಮಾಡಿದರು, ಹೇಗೆ ಮಾಡಿದರು ಅನ್ನೋದು ಪ್ರಕಟಣೆಗೆ ಬಂದಾಗ ನಾವು ದೇವ್ರ ಚಿತ್ತವಾದರೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆದರೆ ಸದ್ಯಕ್ಕೆ ನಾವು ಕೀರ್ತನೆ 149ನೇ ಅಧ್ಯಾಯ ನೋಡಿಕೊಳ್ಳೋಣ. ಅದರಲ್ಲಿ ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ. ನೂತನ ಕೀರ್ತನೆಯನ್ನು ಹಾಡಿರಿ. ದೇವರಿಗೆ ಹಾಡಿನ ಮೂಲಕ ಕೂಡ ಸ್ತೋತ್ರ ಮಾಡಲು ಸಾಧ್ಯ. ವಿ ಕ್ಯಾನ್ ಪ್ರೈಸ್ ಗಾಡ್ ಈವನ್ ಬೈ ಸಿಂಗಿಂಗ್. ದಟ್ ಟು ವಿತ್ ಎ ನ್ಯೂ ಸಾಂಗ್, ಹೊಸ ಕೀರ್ತನೆ ಹಾಡೋದ್ರಿಂದ ದೇವರಿಗೆ ನಾವು ಸ್ತೋತ್ರ ಮಾಡಲು ಸಾಧ್ಯ. ಎಲ್ಲಿ ದೇವರಿಗೆ ಸ್ತೋತ್ರ ಮಾಡಬೇಕೆಂಬುದಾಗಿ ಕೂಡ ನೋಡುವಾಗ ಕೀರ್ತನೆ 149ನೇ ಅಧ್ಯಾಯದ 1ನೇ ವಚನದ 2ನೇ ಭಾಗದಲ್ಲಿ ಏನಂತ ಬರೆದಿದೆ? ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ ಎಂಬುದಾಗಿ. ಭಕ್ತ ಸಭೆಯಾಗಿ ಸೇರಿ ಬರುವಂಥ ಒಂದು ಉದ್ದೇಶ ಏನಂದರೆ ದೇವರನ್ನು ಸ್ತುತಿಸುವುದಕ್ಕಾಗಿ. ಟು ಪ್ರೈಸ್ ಗಾಡ್ we meet together, we gather together. ಸಭೆಯಾಗಿ ಸೇರಿ ಬರುವಂಥ ಉದ್ದೇಶ
ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ಆತನಿಗೆ ಕೃತಜ್ಞತೆ, ಸ್ತುತಿ, ಸ್ತೋತ್ರವನ್ನು ಸಲ್ಲಿಸುವಂತೆ. 2ನೇ ವಚನ, ಕೀರ್ತನೆ 149, Psalm 149 verse 2. ಇಸ್ರಾಯೇಲ್ಯರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ. ಹೌದು, ಹೇಗೆ ನಾವು ದೇವರಿಗೆ, ಯಾಹುವಿಗೆ ಸ್ತೋತ್ರ ಮಾಡಬಹುದಂದರೆ ದೇವರಲ್ಲಿ ಹೆಚ್ಚಳ ಪಡುವುದರಿಂದ. ನಾವು ನೋಡ್ರಿ, ಬಾಯಿಂದಲೇ ನಾವು ದೇವರಿಗೆ ಸ್ತುತಿಸೋದಲ್ಲ, ಬೇರೆ ರೀತಿಯಿಂದ ಕೂಡ ದೇವರಿಗೆ ನಾವು ಸ್ತುತಿಸಬಹುದು, ಸ್ತುತಿಸಲು ಸಾಧ್ಯ. ಅದು ಹೇಗೆ ಅಂತ ಹೇಳಿದರೆ, ಆತನು ಸೃಷ್ಟಿಕರ್ತನು. ಗಾಡ್ ಈಸ್ ಎ ಕ್ರಿಯೇಟರ್. ಸೃಷ್ಟಿಕರ್ತನಾದ ದೇವರಲ್ಲಿ ಹೆಚ್ಚಳ ಪಡಲಿ. ಹೆಚ್ಚಳ ಪಡುವುದು ಎಂಬುದಾಗಿ ಹೇಳುವಾಗ ಒಂದು ಸಂತೋಷ ಪಡುವುದು ಎಂಬ ಅರ್ಥ ಕೊಡ್ತದೆ. ಇನ್ನೊಂದು ಅರ್ಥ ಏನಂತ ಹೇಳಿದರೆ, ನಾವು ಹೊಗಳುವುದು ಎಂಬ ಅರ್ಥ ಕೊಡ್ತದೆ. ಇನ್ನೊಂದು ಅರ್ಥ ಕೂಡ ಏನಂದರೆ, ಒಂದು ರೀತಿಯ ಸಕಾರಾತ್ಮಕವಾದ ರೀತಿಯಲ್ಲಿ ಹೆಮ್ಮೆ ಪಡುವುದು. ದೇವರು ನೋಡ್ರಿ ಎಂಥ ಮಹೋನ್ನತನು, ನಮ್ಮನ್ನು ಸೃಷ್ಟಿಕರ್ತನ ದೇವರು ನಮಗೆ ಹೇಗೆ ಸಹಾಯ ಮಾಡಿದ್ದಾನೆ ಎಂಬುದಾಗಿ ನಾವು ಹೇಳುವಂಥದ್ದು. ದೇವರನ್ನು, ಯಾಹುವನ್ನು, ಸದಾ ಇರುವ ಆತನನ್ನು ಸ್ತುತಿಸುವಂಥದ್ದು ಆಗಿದೆ. ಇಸ್ರಾಯೇಲು ಸೃಷ್ಟಿಕರ್ತನಲ್ಲಿ ಹೆಚ್ಚಳಪಡಲಿ. ಚೀಯೋನಿನವರು ತಮ್ಮ ರಾಜನಲ್ಲಿ ಹರ್ಷಿಸಲಿ. ರಾಜನು ಅಂತ ಹೇಳಿದಾಗ ಮೆಸ್ಸಿಯನನ್ನು ಅದು ಕುರಿತಾದಂಥ ಒಂದು ಕೀರ್ತನೆ. ನಾವು ನೋಡಿದ್ವಿ, ಎಲ್ಲ ಕೀರ್ತನೆಗಳಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿದೆ ಅಂತ ಹೇಳಿಬಿಟ್ಟು. ಯಾಕಂದರೆ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಮಾತು 2 ಸಾರಿ ಯೇಸು ಕರ್ತನು ಲೂಕ 24ನೇ ಅಧ್ಯಾಯದಲ್ಲಿ 24 ಕೀರ್ತನೆ ಇದು ಲೂಕ 24 ಮತ್ತು 27ನೇ ವಚನದಲ್ಲಿ ನೋಡುವಾಗ ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿ ಅಂತ 27ನೇ ವಚನ. ಆದರೆ 44ನೇ ವಚನದಲ್ಲಿ ನೋಡುವಾಗ ವಿಂಗಡಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥ ಮಾತು ಮೋಶೆಯ ಧರ್ಮಶಾಸ್ತ್ರದಲ್ಲಿ, ಪ್ರವಾದಿಗಳ ಗ್ರಂಥದಲ್ಲಿ, ಕೀರ್ತನೆಗಳಲ್ಲಿಯೂ ತನ್ನ ವಿಷಯವಾಗಿ ಬರೆದಿತ್ತಂತ. ಆದ ಕಾರಣ ಕೀರ್ತನೆಗಳಲ್ಲಿ, ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಇರುವಂಥದ್ದನ್ನು ನಾವು ನೋಡಿಕೊಂಡಿದ್ವಿ. ಇಲ್ಲಿ ಕೂಡ ನೋಡ್ರಿ, ರಾಜನಲ್ಲಿ, ಚೀಯೋನಿನವರು ತಮ್ಮ ರಾಜನಲ್ಲಿ ಹರ್ಷಿಸಲಿ. ವಾವ್, ಎಂಥ ಒಂದು ಹರ್ಷ ಅದು. ಆತನಿನ್ನೂ ಕಾಣಲಿಲ್ಲ, ಹರ್ಷಿಸ್ತಾ ಇದ್ದೀವಿ. ಆತನು ತನ್ನ ನಿವಾಸವನ್ನು ಭೂಲೋಕದಲ್ಲಿ ನಮ್ಮ ನಡುವೆ ಮಾಡಿಕೊಳ್ಳುವಾಗ ಇನ್ನೂ ಎಷ್ಟು ಕೃತಜ್ಞತೆ ಉಳ್ಳವರಾಗಿ ಆತನನ್ನು ಹರ್ಷಿಸಬೇಕು. 3ನೇ ವಚನ, ಹೇಗೆ ಕೀರ್ತಿಸಬೇಕು, ಹೇಗೆ ಸ್ತುತಿಸಬೇಕಂತ ಹೇಳಿದ್ರೆ, ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಲಿ. ಹೇಗೆಲ್ಲ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು, ದೇವರನ್ನು ಸ್ತುತಿಸಬೇಕು. ಯಾಕಂದರೆ ಈ ಕೀರ್ತನೆ ಪ್ರಾರಂಭದಲ್ಲಿ ಯಾಹುವಿಗೆ ಸ್ತೋತ್ರ ಅಂತ ಹೇಳಿದೆ, ಮುಕ್ತಾಯದಲ್ಲಿ 9ನೇ ವಚನ ಕೊನೆ ಭಾಗ ಯಾಹುವಿಗೆ ಸ್ತೋತ್ರ ಅಂತಿದೆ. 2 ಈ ಹೇಳಿಕೆಯ ನಡುವೆ ಇರುವಂಥ 8-9 ವಚನಗಳಲ್ಲಿ ಹೇಗೆ ಸ್ತುತಿಸಬೇಕು, ಯಾಕೆ ಸ್ತುತಿಸಬೇಕು, ಯಾರು ಸ್ತುತಿಸಬೇಕು ಎಂಬಂಥ ಮಾತುಗಳನ್ನು ನಾವು ನೋಡ್ತಾ ಇದ್ದೀವ್ರಿ. ಸರಿ, ಎಲ್ಲಿ, ಯಾವುದಕ್ಕೆ, ಹೇಗೆ, ಯಾರು ಎಂಬಂಥದ್ದು. ಇಸ್ರಾಯೇಲರು, ಚೀಯೋನಿನವರು ದೇವರಿಗೆ ಸ್ತುತಿಸಬೇಕು. ಹರ್ಷಗೊಳ್ಳೋದರಿಂದ ಸ್ತುತಿಸ್ತೇವೆ. ಹೌದು, ತಮ್ಮ ರಾಜನಲ್ಲಿ ಹರ್ಷಿಸಲಿ. ಆತನ ನಾಮಕ್ಕಾಗಿ ನಾವು ಸ್ತುತಿಸಬೇಕು, ಕೀರ್ತಿಸಬೇಕು. ಹೌದು, ಆ ದಿವಸಗಳಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಸಂಗೀತ ವಾದ್ಯಗಳಿದ್ದು. ಈ ದಿವಸಗಳಲ್ಲಿ ಕೂಡ ಅದೇನೆಂದರೆ ದಮ್ಮಡಿ, ಕಿನ್ನರಿಗಳಿಂದ ಆತನನ್ನು ಭಜಿಸಲಿ. ಆ ರೀತಿಯಾಗಿ ಆತನನ್ನು ಭಜಿಸುವುದೇ
ಯಾಹುವಿಗೆ ಸ್ತೋತ್ರ ಮಾಡುವುದಾಗಿದೆ. ಮತ್ತು ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು. ವಾವ್! ಯಾವಾಗ ಏಕಮನಸ್ಸಿನಿಂದ ನಾವು ದೇವರಿಗೆ ಸ್ತೋತ್ರ ಮಾಡ್ತಿರ್ತೀವೋ ಆಗ ದೇವರು ತನ್ನ ಸಾನ್ನಿಧ್ಯವನ್ನು ಒದಗಿಸಿ ಕೊಡುವಾತನಾಗಿದ್ದಾನೆ. ಅದನ್ನು ನಾವು ತಂದೆಯ ವಿಷಯದಲ್ಲಿ ನೋಡ್ತೇವೆ, ಮಗನಾದಂಥ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡ್ತೇವೆ, ಮತ್ತು ಪವಿತ್ರಾತ್ಮ ದೇವರ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ. ಏನಂದರೆ, ಯೆಹೋವನು ಆತನನ್ನು ಹರ್ಷಿಸ್ತಾ, ಸ್ತುತಿಸ್ತಾ, ಹೆಚ್ಚಳ ಪಡುತ್ತಾ, ಭಜಿಸುತ್ತಾ, ಸ್ತೋತ್ರ ಮಾಡ್ತಾ ಇರುವಲ್ಲಿ ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು. ವಾವ್! ಅದು ಯೆಹೋಷಾಫಾತನ ಕಾಲದಲ್ಲಿ ನಾವು ನೋಡ್ತೇವೆ, ಆರೋನನ ಕಾಲದಲ್ಲಿ ಕೂಡ ಅದನ್ನು ನಾವು ನೋಡ್ತೇವೆ. ಕೀರ್ತನೆಗಾರನು ಕೂಡ ಅದೇ ಮಾತನ್ನು ಹೇಳುವಾತನಾಗಿದ್ದಾನೆ. ಹೌದು, ಎಲಿಯನ ಕಾಲದಲ್ಲಿ ಕೂಡ ನಾವು ಅದನ್ನು ನೋಡ್ತೇವೆ, ಯಾವ ರೀತಿಯಾಗಿ ದೇವರು ತನ್ನ ಪ್ರಜೆಗೆ ಪ್ರಸನ್ನನಾದನು ಅಂತ ಹೇಳ್ಬಿಟ್ಟು. ಯಾವಾಗ ನಮ್ಮ ಜೀವನ ಸರಿಪಡಿಸ್ಕೊಳ್ತೀವೋ, ದೇವರು ಹೇಳಿದ ಪ್ರಕಾರವಾಗಿ ತಿದ್ದುಕೊಳ್ತೀವೋ, ಆಗ ದೇವರು ತನ್ನ ದರ್ಶನವನ್ನು ತನ್ನ ಜನರಿಗಾಗಿ ಕೊಡಲು ಶಕ್ತನಾಗಿದ್ದಾನೆ. ಒಂದು ಹೇಳಿಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಿಚಾರ ನನ್ನ ಮನಸ್ಸಿಗೆ ಬರ್ತಿದೆ. ಅದೇನಂತ ಹೇಳಿದ್ರೆ, ದೇವರು ನಮಗಿಂತಲೂ ಹೆಚ್ಚಾಗಿ ತನ್ನನ್ನು ನಮಗೆ ಪ್ರಕಟಿಸಿಕೊಳ್ಳ ಬಯಸ್ತಾನೆ. ಇನ್ನೊಂದು ಸಾರಿ ಹೇಳ್ತೇನೆ, ಯಾಕಂದರೆ ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ದೇವರು ನಾವು ಹಾರೈಸುವುದಕ್ಕಿಂತ ಹೆಚ್ಚಾಗಿಯೇ ತನ್ನನ್ನು ನಮಗೆ ಪ್ರಕಟಿಸಿಕೊಳ್ಳಲು ಹಾರೈಸುವವನಾಗಿದ್ದಾನೆ. ಗಾಡ್ ಈಸ್ ಮೋರ್ ಲಾಂಗಿಂಗ್ ಟು ಅಪಿಯರ್ ಟು ಅಸ್ ದೆನ್ ವಾಟ್ ವಿ ಲಾಂಗ್ ಫಾರ್ ಹಿಮ್. ಅದಕ್ಕೆ ನೋಡ್ರಿ, ಯಾರು ಕೇಳಿಲ್ಲ, ಆದರೂ ಕೂಡ ತನ್ನ ಪ್ರಜೆಗೆ ಆತನು ಪ್ರಸನ್ನನಾದನು. 4ನೇ ವಚನ, ದೀನರನ್ನು ರಕ್ಷಣೆಯಿಂದ ಭೂಷಿಸುತ್ತಾನೆ. ರಕ್ಷಣೆ ಯೇಸು ಕ್ರಿಸ್ತನ ಒಂದು ಛಾಯೆ. ರಾಜನಲ್ಲಿ 2ನೇ ವಚನ ಯೇಸು ಕ್ರಿಸ್ತನ ಛಾಯೆ. ದೀನತ್ವ ಇರುವಾಗ ದೇವರು ದೀನತ್ವವೇ ಒಂದು ವಸ್ತ್ರ ಆಗಿದೆ. ಯಾಕಂದರೆ 1ನೇ ಪೇತ್ರ 5, ಯಾಕೋಬ 4 ಈ 2 ಕಡೆಗಳಲ್ಲಿ ನಾವು ನೋಡ್ತೀವಿ ದೀನತ್ವ ಎಂಬ ವಸ್ತ್ರ ಅಂತ. ಆದರೆ ಆ ದೀನತ್ವದ ವಸ್ತ್ರ ನಾವು ಹಾಕಿಕೊಳ್ಳುವಾಗ ದೇವರು ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ತೊಡಿಸುವಾತನಾಗಿದ್ದಾನೆ. ವಾವ್! When we put on the garment of humility, God puts upon us the garment of salvation. ಸರಿ, 5ನೇ ವಚನ, ಭಕ್ತರು ತಮಗುಂಟಾದ ಮಹಿಮೆಯಲ್ಲಿ ಹಿಗ್ಗಲಿ. ತಮಗುಂಟಾದ ಮಹಿಮೆ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಚಿತ್ರ. ಮತ್ತೆ ಮೋಶೆ ದೇವರಿಗೆ ಕೇಳಿಕೊಂಡ 33ನೇ ಅಧ್ಯಾಯ ವಿಮೋಚನೆ ಕಾಂಡ, ದೇವರೇ ನಿನ್ನ ಮಹಿಮೆಯನ್ನು ತೋರಿಸು. ದೇವರು ತನ್ನ ಮಹಿಮೆಯನ್ನು ವ್ಯಕ್ತಪಡಿಸಿದನು ಯೇಸು ಕ್ರಿಸ್ತನ ಮೂಲಕ ಮತ್ತಾಯ 17ರಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಭಕ್ತರು ತಮಗುಂಟಾದಂಥ, ತಮಗೆ ಸಿಕ್ಕಿದಂಥ ಮಹಿಮೆ ಎಂಬಾತನ ವಿಷಯದಲ್ಲಿ ಯೇಸು ಕ್ರಿಸ್ತನಲ್ಲಿ ಹಿಗ್ಗಲಿ. ಇಲ್ಲಿ ಒಂದು ಪ್ರಾಕ್ಟಿಕಲ್ ಮಾತು ಬರೆಯಲಾಗಿದೆ 5ನೇ ವಚನದಲ್ಲಿ, ಕೀರ್ತನೆ 149:5, ಹಾಸಿಗೆಯ ಮೇಲಿರುವಾಗಲೂ ಉತ್ಸಾಹ ಧ್ವನಿ ಮಾಡಲಿ. ಈ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿಯಲ್ಲಿ ಹಾಸಿಗೆಯಲ್ಲಿರುವಾಗ ನಾವು ಉತ್ಸಾಹ ಧ್ವನಿ ಗಟ್ಟಿಯಾಗಿ ಮಾಡಬೇಕಂತ ಅರ್ಥ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಕೂಡ ಉತ್ಸಾಹ ಧ್ವನಿಯನ್ನು ಪ್ರಶಾಂತವಾದ ರೀತಿಯಲ್ಲಿ ನಾವು ಮಾಡ್ಬೋದು. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಬಾಯಿಯ ಕತ್ತಿಯು ಇರಲಿ. ಅವರು ಜನಾಂಗಗಳಿಗೆ ಮುಗಿ ತೀರಿಸುವರು. ಹೌದು, ದೇವರ ವಿಷಯದಲ್ಲಿ ನೋಡುವಾಗ ಬಾಯಲ್ಲಿ ದೇವರ ಸ್ತೋತ್ರ.
ಕೈಯಲ್ಲಿ ಇಬ್ಬಾಯಿ ಕತ್ತಿ. ಇದನ್ನು ಈ ರೀತಿಯಾಗಿ ನಾವು ತಗೋಬಹುದು. ಅದೇನಂತ ಹೇಳಿದ್ರೆ, ಬಾಯಲ್ಲಿ ನಮಗೆ ಸ್ತೋತ್ರ ಸದಾ ಇರಬೇಕು, ಕೈಯಲ್ಲಿ ದೇವರ ವಾಕ್ಯ ಬೈಬಲ್ ಇರಬೇಕು. ಈ ದಿವಸಗಳಲ್ಲಿ ಬೈಬಲ್ ಮೊಬೈಲ್ನಲ್ಲಿ ಕೂಡ ಬಂದಿರುವಂಥದ್ದನ್ನು ನಾವು ನೋಡ್ತೇವೆ. ಸರಿ, ಈ ರೀತಿಯಾಗಿರುವಾಗ 9ನೇ ವಚನ ಈ ರೀತಿಯಾಗಿ ಮುಕ್ತಾಯವಾಗ್ತದೆ. ಆತನ ಭಕ್ತರಿಗೆಲ್ಲ ಗೌರವ. ಯಾಹುವಿಗೆ ಅಂದರೆ ಎಂಥವನಾಗಿರುವನು ಅಂಥವನಾಗಿರುವ ಆತನಿಗೆ ಸ್ತೋತ್ರ ಎಂಬುದಾಗಿ ಮುಕ್ತಾಯವಾಗ್ತದೆ. ಕೀರ್ತನೆ 149. ಕೀರ್ತನೆ 149ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.